ಇನ್ನು ಸಂಜೆ ಆಗ್ತಾ ಇನ್ನೂ ಜನ ಜಾಸ್ತಿ ಸೇರಿ ಈ ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಸುಮಾರು 16 ಟೀಮು 16 ತಂಡಗಳು ಭಾಗವಹಿಸ್ತಿವೆ. ಈ ಒಂದು ಯುವ ಜನತೆಗೆ ಒಂದು ಧನ್ಯವಾದಗಳನ್ನು ಹೇಳ್ತೀವಿ. ಈ ಹೊನ್ನು ಬೆಳಕು ತಂಡಗಳು ಭಾಗವಹಿಸಿದ್ದಾವೆ. ಅಮೆರಿಕ ಮುಖ್ಯೋನ್ನವಾಗಿ ಹುಟ್ಟಿಕೊಂಡಂತಹ ಈ ಕ್ರೀಡೆ ನಮ್ಮ ಭಾರತಕ್ಕೆ ಪ್ರಥಮವಾಗಿ ಹೇಳುವುದಾದರೆ ಅದು ಕೇರಳ. ಇಂದಿನ ಯುವಕರು ಯಾವಾಗ್ಲೂ ಕೂಡ ಮೊಬೈಲ್ಗಳ ದಾಸರಾಗಿರ್ತಾರೆ, ಹಾಗೆ ಇಲ್ಲವೇ ಯಾವ್ದಾದ್ರು ರೀತಿಯಾದಂತಹ ಚಟಗಳಿಗೆ ದಾಸರಾಗಿರ್ತಾರೆ. ಆ ಯುವಕರನ್ನ ಅಲ್ಲಿಂದ ಹೊರತರುವಂತ ನಿಟ್ಟಿನಲ್ಲಿ ಹಲವು ರೀತಿಯಾದಂತಹ ಚಟುವಟಿಕೆಗಳನ್ನ, ಹಾಗೆಯೇ ಈ ಹಿಂದೆ ನಮ್ಮ ಪೂರ್ವಜರು ಪ್ರತಿ ಗ್ರಾಮಗಳಲ್ಲೂ ಕೂಡ ಆಟದ ಮೈದಾನಗಳು ಇರ್ತಾ ಇತ್ತು. ಊರು ಮಧ್ಯದಲ್ಲಿ ಇರ್ತಕ್ಕಂತ ಒಂದಷ್ಟು ಗರಡಿ ಮನೆಗಳಿರ್ತಿದ್ವು. ಹಾಗೆಯೇ ಒಂದಷ್ಟು ಕಲೆಗಳನ್ನ ಸೂಚಿಸುವಂತ ನಾಟಕಗಳು, ಹೀಗೆ ಒಂದಷ್ಟು ಚಟುವಟಿಕೆಗಳು ಗ್ರಾಮೀಣ ಭಾಗಗಳಲ್ಲಿ ಹೆಚ್ಚಾಗಿ ನಡೀತಿತ್ತು. ಆದ್ರೆ ಇವತ್ತೆಲ್ಲವೂ ಕೂಡ ಮಾಯವಾಗಿ ಅಲ್ಲೆಲ್ಲ ಕೂಡ ನಗರೀಕರಣವಾಗಿ ಎಲ್ಲೆಡೆಯೂ ಕೂಡ ಮೊಬೈಲ್ಗಳೇ ಆವರಿಸಿದೆ. ಅಂತಹವರನ್ನ ಆ ಒಂದು ಮೊಬೈಲ್ಗಳ ಗುಂಗಿನಿಂದಲೋ ಅಥವಾ ಚಟಗಳ ಗುಂಗಿನಿಂದಲೋ ಹೊರತರುವಂತ ನಿಟ್ಟಿನಲ್ಲಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಮುತ್ತನಲ್ಲೂರಿನ ಜೈ ಹಿಂದ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಗಳನ್ನ ಆಯೋಜಿಸಲಾಗಿದೆ. ರಾಜ್ಯ ಮಟ್ಟದ ಈ ಒಂದು ಪಂದ್ಯಾವಳಿಗಳು 2 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. ಸುಮಾರು 18ಕ್ಕೂ ಹೆಚ್ಚು ತಂಡಗಳು ಈ ಒಂದು ವಾಲಿಬಾಲ್ ಟೂರ್ನಿಯಲ್ಲಿ ಭಾಗವಹಿಸಿವೆ. ಈ ಒಂದು ಟೂರ್ನಿಗೆ ನಿನ್ನೆ ಅಂದ್ರೆ ಶನಿವಾರ ಸಂಜೆ ಕೆಪಿಸಿಸಿಯ ಮಹಿಳಾ ಘಟಕದ ಅಧ್ಯಕ್ಷ ಆದಂತಹ ಹಾಗೂ ಮಾಜಿ ಶಾಸಕಿಯೂ ಆದಂತಹ ಸೌಮ್ಯ ರೆಡ್ಡಿರವರು ಚಾಲನೆಯನ್ನ ನೀಡಿದರು. ಇವತ್ತು ಈ ಒಂದು ಪಂದ್ಯಾವಳಿಗಳಿಗೆ ಅಧಿಕೃತವಾಗಿ ಸಾರಿಗೆ ಸಚಿವರು ಮತ್ತು ಮುಜರಾಯಿ ಸಚಿವರು ಆಗಿರುವಂತಹ ರಾಮಲಿಂಗಾರೆಡ್ಡಿರವರು ಅವರೇ ಬಾಲ್ ಸರ್ವ್ ಮಾಡುವ ಮೂಲಕ ಇವತ್ತು ಆ ಒಂದು ಪಂದ್ಯಾವಳಿಗಳಿಗೆ ಅಧಿಕೃತವಾಗಿ ಚಾಲನೆಯನ್ನ ನೀಡಿದರು. ಈ ಒಂದು ಪಂದ್ಯಾವಳಿಗಳು ಒಂದು ರೀತಿ ಮುತ್ತನಲ್ಲೂರು ಗ್ರಾಮದಲ್ಲಿ ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿನ ಮುಖಂಡರಾದಂತಹ ನವೀನ್ ರವರು, ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದಂತಹ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಾಗಡೆ, ಹಾಗೆ ರಾಜಾ ರೆಡ್ಡಿ, ಆರ್ ಕೆ ಕೇಶವ್ ರೆಡ್ಡಿ, ಎಸ್ಸಿಪಿ ವೆಂಕಟಸ್ವಾಮಿ ರೆಡ್ಡಿ, ಟಿ.ಆರ್. ವೆಂಕಟ ರೆಡ್ಡಿ, ಹಾಗೆ ಪ್ರಶಾಂತ್ ರೆಡ್ಡಿ, ಶ್ರೀಕಾಂತ್, ಹಾಗೆ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ ನವೀನ್, ಹಾಗೆ ನರೇಂದ್ರ ಬಾಬು, ನಾರಾಯಣಘಟ್ಟದ ಜೀವನ್ ರೆಡ್ಡಿ, ನವೀನ್, MS ರೆಡ್ಡಿ, ನಾಗೇಶ್ ರೆಡ್ಡಿ, ಮಂಜುನಾಥ್, ರವಿಕುಮಾರ್, ಸುದರ್ಶನ್ ರೆಡ್ಡಿ, ದೀಪಕ್, ನರೇಂದ್ರ ಬಾಬು, ಅಮರೇಶ್ ರೆಡ್ಡಿ, ಸತೀಶ್, ಹಾಗೆ NTTF ನ ನಾಗೇಶ್ ಮುಂತಾದವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವಿಶೇಷವಾಗಿ ಈ ಒಂದು ಪಂದ್ಯಾವಳಿಗಳಿಗೆ ಆಕರ್ಷಕವಾದಂತಹ ಬಹುಮಾನಗಳು ಎಲ್ಲರನ್ನ ಆಕರ್ಷಿಸುವಂತದ್ದು. 1 ಲಕ್ಷ ರು ನಗದು ಮತ್ತು ಆಕರ್ಷಕವಾದಂತಹ ಟ್ರೋಫಿಯನ್ನ ಪ್ರಥಮ ಬಹುಮಾನವನ್ನಾಗಿ ನೀಡಿದರೆ, ದ್ವಿತೀಯ ಬಹುಮಾನವನ್ನಾಗಿ 50,000 ರುಗಳು ನಗದು ಮತ್ತು ಆಕರ್ಷಕವಾದಂತಹ ಟ್ರೋಫಿ, 3ನೇ ಬಹುಮಾನವನ್ನ 25,000 ರುಗಳ ನಗದು ಮತ್ತು ಆಕರ್ಷಕವಾದಂತಹ ಟ್ರೋಫಿ, 4ನೇ ಬಹುಮಾನವಾಗಿ 10,000 ರುಗಳು ಮತ್ತು ಆಕರ್ಷಕವಾದಂತಹ ಟ್ರೋಫಿಯನ್ನ ನೀಡಲಾಗ್ತಾ ಇದೆ. ಈ ಒಂದು ಪಂದ್ಯಾವಳಿಗಳು ಹೇಗೆ ನಡೀತು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಎಲ್ಲ ನಮ್ದು ಟೀಮ್ ಇರೋದು ಬೆಳಗ್ಗೆ ಅಮೆರಿಕ ಮುಖ್ಯೋನ್ನವಾಗಿ ಹುಟ್ಟಿಕೊಂಡಂತಹ ಈ ಕ್ರೀಡೆ ನಮ್ಮ ಭಾರತಕ್ಕೆ ಪ್ರಥಮವಾಗಿ ಹೇಳುವುದಾದರೆ ಅದು ಕೇರಳ. ಇದರದ ಸಂಗತಿ ಎಂದರೆ ಇದುವರೆಗೂ ಕೂಡ ನಮ್ಮ ಕರ್ನಾಟಕ ಓದುದು ಬೆಳಕಿನ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರುವಂತಹ ಶ್ರೀತ ಇವತ್ತು ಪಂದ್ಯಕೂಟಕ್ಕೆ ಸರ್ವಿಸ್ ಮಾಡುವುದ ಆಹ್ವಾನಿತ ಗಣ್ಯರನ್ನ ಪ್ರೀತಿಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಹೌದು, ಗ್ರಾಮೀಣ ಭಾಗದ ಹೀಗೆ ಊರ ಮಧ್ಯದಲ್ಲಿ ಆಡುವಂತಹ ಆಟಗಳು ನೋಡೋದಕ್ಕೆ ಚಂದ. ಇಡೀ ಊರಿಗೆ ಊರೇ ಬಂದು ಹೀಗೆ ಸೇರ್ಕೊಂಡು ಆಟಗಳನ್ನ
ನೋಡ್ತಾರೆ, ಬೆಂಬಲಿಸ್ತಾರೆ. ಈ ರೀತಿ ಯುವಕರು ಒಂದು ಕಡೆ ಸೇರ್ಕೊಳ್ಳೋದೆ ಅಪರೂಪ. ಯಾಕೆ ಅಂದ್ರೆ ಎಲ್ಲೆಡೆಯೂ ಕೂಡ ನಗರೀಕರಣ ಆಗೋಗಿದೆ. ಆನೇಕಲ್ಲಂತೂ ಒಂದು ಕಾಲದಲ್ಲಿ ರಾಗಿ ಕಣಜ, ಇವತ್ತು ಅಕ್ಷರಶಃ ಕಾಂಕ್ರೀಟ್ ಕಾಡು. ಕೈಗಾರಿಕೆಗಳಿಂದಾಗಿ ನಮ್ಮ ಜೀವನಗಳ ಮಟ್ಟ ಏನು ಏರಿಕೆ ಆಗಿದೆ, ಆದ್ರೆ ಅಂತಹ ಜೀವನದ ಮಟ್ಟ ಕುಸಿತ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈ ಒಂದು ಪಂದ್ಯಾವಳಿಗಳ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದಂತ ಗಣ್ಯರು ಏನ್ ಮಾತನಾಡಿದ್ರು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಕ್ರೀಡಾಭಿಮಾನಿಗಳು ಹೆಚ್ಚಿದ್ದಷ್ಟು ಕ್ರೀಡೆಗೆ ಪ್ರೋತ್ಸಾಹ ಮತ್ತು ಅವ್ರಿಗೂ ಕೂಡ ಉತ್ಸಾಹ ಇರುತ್ತೆ. ಮತ್ತು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು ಸಂಜೆ ಆಗ್ತಾ ಇನ್ನೂ ಜನ ಜಾಸ್ತಿ ಸೇರಿ ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಸುಮಾರು 16 ಟೀಮು ರಾಜ್ಯ ಮಟ್ಟದ ಟೀಮುಗಳು ಇವತ್ತು ಬಂದಿದೆ. ಅದರಲ್ಲಿ ಕೊನೆಗೆ ಗೆಲ್ಲೋದು ಒಂದೇ ಟೀಮು, ಒಂದು ವಿನ್ನರು ಒಂದು ರನ್ನರ್ ಆಗ್ತಾರೆ. ಆದರೆ ಗೆಲ್ಲೋದು ಮುಖ್ಯ ಅಂತಲ್ಲ, ಆಟಗಳಲ್ಲಿ ಭಾಗವಹಿಸೋದು ಭಾಳ ಮುಖ್ಯ. ಅದರಲ್ಲಿ ವಿಶೇಷವಾಗಿ ಯುವಕರು, ಕಾಲೇಜ್ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ಯಾವುದಾದ್ರೂ ಒಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಇದ್ದರೆ ಅವರ ದೇಹ ಸದೃಢವಾಗಿರುತ್ತೆ. ಪ್ರತಿದಿನ 1 ಗಂಟೆ 2 ಗಂಟೆ ಆಟಗಳಲ್ಲಿ ಭಾಗವಹಿಸಬೇಕು. ದೇಹ ಸದೃಢವಾಗಿದ್ದರೆ ಮನಸ್ಸು ಸ್ಥಿಮಿತದಲ್ಲಿರುತ್ತೆ. ಮನಸ್ಸು ಸ್ಥಿಮಿತದಲ್ಲಿದ್ದರೆ ಓದುವಂಥ ವಿದ್ಯಾರ್ಥಿಗಳಿಗೆ ಓದೋದೆಲ್ಲ ಕೂಡ ತಲೆಗೆ ಚೆನ್ನಾಗಿ ಹತ್ತುತ್ತೆ. ತಲೆಗೆ ಚೆನ್ನಾಗಿ ಹತ್ತಿದ್ರೆ ಎಕ್ಸಾಮ್ಸಲ್ಲೂ ಕೂಡ ಒಳ್ಳೆ ಮಾರ್ಕ್ಸ್. ಹಾಗೆ ಈ ಒಂದು ಪಂದ್ಯಾವಳಿಗಳಲ್ಲಿ ಉತ್ತಮ ಹೊಡೆತಗಾರನಿಗೆ 5,000 ರು ನಗದು ಮತ್ತು ಟ್ರೋಫಿ. ಟೂರ್ನಮೆಂಟ್ ನಲ್ಲಿ ಉತ್ತಮ ಸೆಟ್ಟರ್ ಹಾಗೂ ಆಟಗಾರನಿಗೆ 5,000 ರು ನಗದು ಮತ್ತು ಟ್ರೋಫಿ. ಹಾಗೆ ಟೂರ್ನಮೆಂಟ್ ನಲ್ಲಿ ಉತ್ತಮ ಡಿಫೆನ್ಸ್ ಆಟಗಾರನಿಗೆ 5,000 ರುಗಳ ನಗದು ಮತ್ತು ಟ್ರೋಫಿ. ಈ ಒಂದು ಪಂದ್ಯಾವಳಿಗಳನ್ನ ಆಕರ್ಷಕವಾಗಿ ಮೂಡಿ ಬರಲು ಕಾರಣಕರ್ತರಾದಂತವರೇ ನವೀನ್, ದೀಪಕ್, ಶ್ರೀಕಾಂತ್, ಹಾಗೆ ಈ ಗ್ರಾಮದ ಎಲ್ಲ ಮುಖಂಡರು ಕೂಡ ಕಾರಣಕರ್ತರಾಗಿದ್ದ ಈ ಪಂದ್ಯಾವಳಿಗಳ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಇನ್ಯಾರೆಲ್ಲ ಮಾತನಾಡಿದ್ರು ನೋಡೋಣ ಬನ್ನಿ. ಮಹಿಳಾ ಅಧ್ಯಕ್ಷರು ಆದಂತಹ ಸೌಮ್ಯ ರೆಡ್ಡಿ ಅವರು ಉದ್ಘಾಟನೆ ಮಾಡಿದರು. ಹಾಗೂ ಇಂದು ಕರ್ನಾಟಕ ಸರ್ಕಾರದ ಮುಜರಾಯಿ ಹಾಗೂ ಸಾರಿಗೆ ಸಚಿವರು ಆದಂಥ ಶ್ರೀಯುತ ರಾಮಲಿಂಗಾರೆಡ್ಡಿ ಅವರು ಬಂದಿದ್ದರು. ಅವರು ಸಹ ಇಂದು ಈ ದಿನದ ಕ್ರೀಡಾವನ್ನು ಉದ್ಘಾಟನೆ ಮಾಡಿದ್ದಾರೆ. ಹಾಗೂ ಇದರಲ್ಲಿ ವಿಶೇಷವಾಗಿ 16 ತಂಡಗಳು ಭಾಗವಹಿಸ್ತಿವೆ. ಈಗಾಗಲೇ 2 ಸುತ್ತಿನ ಆಟ ಮುಗಿದಿದೆ, ಮತ್ತೊಂದು ಸುತ್ತಿನ ಆಟವನ್ನು ಪ್ರಾರಂಭಗೊಂಡಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಎಂದು ನಾವು ಕೋರಿಕೊಳ್ತೇವೆ. ಇತಿಹಾಸ ಅಂದರೆ ಮುಂದೆಯಿಂದ ವಾಲಿಬಾಲು ಇದೆ. ಇಲ್ಲಿ ಸ್ಟೇಟ್ ಲೆವೆಲ್ಗೆ ಆಡಿದ್ದಾರೆ ಹಾಗೂ ನ್ಯಾಷನಲ್ ಲೆವೆಲ್ಗೆ ಆಡಿದ್ದಾರೆ. ಈ ಒಂದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರಂತಹ ಈ ಒಂದು ಯುವ ಜನತೆಗೆ ಒಂದು ಧನ್ಯವಾದಗಳನ್ನು ಹೇಳ್ತೀವಿ. ಈ ಹೊನ್ನು ಬೆಳಕು ಈ ಕ್ರೀಡೆಯಲ್ಲಿ 14 ತಂಡಗಳು ಭಾಗವಹಿಸಿದ್ದಾವೆ. ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಆಟಗಾರರಿದ್ದಾರೆ. ಅವ್ರಿಗೆಲ್ರಿಗೂ ಸಹ ಶುಭವಾಗಲಿ ಅಂತ ಜೈ ಹಿಂದ್ ಸ್ಪೋರ್ಟ್ಸ್ ಕ್ಲಬ್ ಪರವಾಗಿ ಕೇಳ್ಕೊತಾ ಇದ್ದೀವಿ. 9-3 ಸರ್ವಿಸ್ ನಲ್ಲಿ ವೈಫಲ್ಯತೆ. ಚೆಕ್ಔಟ್ ನ ಲಾಭ. ಸೆಕೆಂಡ್ ಪಾಸ್ 16-7. ಈ ಮುತಾನಲ್ಲೂರು ಹಾಗೂ ಜೆಎಫ್ಸಿ ವಂಚಿಸಲು ಹೋಗಿ ವಂಚನೆಗೆ ಒಳಗಾಗಿರುವಂತಹ ಭಾಗದ ಆಟಗಾರರು ಶಾರ್ಟ್ ಪಾಸ್ ನ ಅಂಕದೊಂದಿಗೆ 12 ತತ್ತಿಮುಟ್ಟಿ ಅಂಕದೊಂದಿಗೆ 20-12 ಬಲಾಢ್ಯ ಹೊಡೆತ. ಚೆಕ್ಔಟ್ ನ ಲಾಭದೊಂದಿಗೆ ತನ್ನದಾಗಿಸಿಕೊಳ್ಳುತ್ತಿರುವಂತಹ ಇದರೊಂದಿಗೆ ಪ್ರಥಮ ಸುತ್ತನ್ನು ತನ್ನದಾಗಿಸಿಕೊಂಡಿರುವಂತಹ ಚಪ್ಪೇನಹಳ್ಳಿ ದ್ವಿತೀಯ ಸುತ್ತನ್ನು ತನ್ನದಾಗಿಸಿಕೊಳ್ಳಲೇಬೇಕಾದ
ಖಾತೆಯನ್ನ ಆರಂಭ ಮಾಡಿಕೊಂಡು ಬರಿದ್ದಾರೆ 1-0 ಖಾತೆಯನ್ನ ಆರಂಭ ಮಾಡಿಕೊಂಡಿರುವಂತಹ NTR ಬಾಯ್ಸ್. ಒಟ್ಟಿನಲ್ಲಿ ಹೀಗೆ ಗ್ರಾಮೀಣ ಭಾಗಗಳಲ್ಲಿ ಈ ರೀತಿಯಾದಂತಹ ಪಂದ್ಯಾವಳಿಗಳನ್ನು ಆಯೋಜಿಸಿ ಯುವಕರನ್ನ ಹಾಗೆ ಮುಂದಿನ ಪೀಳಿಗೆಗೆ ಇದೆಲ್ಲವೂ ಕೂಡ ಒಂದು ಕಡೆ ಇಂದಿನ ಯುವಕರು ಒಂದೆಡೆ ಸೇರಿ ಈ ಒಂದು ಪಂದ್ಯಾವಳಿಗಳನ್ನ ಆಡಿದ್ರೆ ಆಯೋಜಿಸಿದ್ರೆ ಇನ್ನು ಮುಂಬರುವಂತಹ ಯುವ ಪೀಳಿಗೆಯು ಕೂಡ ಅದನ್ನೇ ಫಾಲೋ ಮಾಡುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ, ಅಂದ್ರೆ ಅನುಸರಿಸುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆ ಒಂದು ಕೆಲಸ ಆಗಲಿ ಎಂಬುದೇ ನಿಮ್ಮ ಬೂಮ್ ಟಿವಿ ಆಶಯವಾಗಿದೆ. ವಿಡಿಯೋ ಕವರೇಜ್ ಆಗ್ತಿದೆ, ಗೆಸ್ಟ್ ಬರ್ತಿದ್ದಾರೆ, ಪ್ಲೇಯರ್ಸ್ ಹೇಳಿ ಮಾಡಿ. ಅನೇಕ ತಂಡವನ್ನು ಪರಿಚಯ ಮಾಡಿಕೊಳ್ತಾ ಇದ್ದಾರೆ ಮಂಜುನಾಥ್ ಅವರು. ಗಣ್ಯರಿಂದ ಆಟಗಾರರ ಪರಿಚಯ ಆಗ್ತಿದೆ, ಅದೇ ರೀತಿ ಅವರಿಗೆ ಎಂಕರೇಜ್ ಮಾಡ್ತಿದ್ದಾರೆ. ಎರಡೂ ತಂಡಗಳು ಅಂತಿಮ ಘಟ್ಟಕ್ಕೆ ಸಾಕ್ತಾ ಇದ್ದಾರೆ. ಉತ್ತಮವಾದ ರಿಸೀವ್. ಅದೇ ರೀತಿ JSC ಪರವಾಗಿ 5 ಅಂಕಗಳ ಅಂತರದಲ್ಲಿ ಪಂದ್ಯ. ಈ ಸೆಟ್ ಅವರು ವಶ ಆಗೋದಕ್ಕೆ ಇನ್ನು 7 ಅಂಕಗಳು ಬೇಕಾಗಿದೆ. ಪಂದ್ಯ ಮುಕ್ತಾಯ ಆಗಿದೆ. ಫಸ್ಟ್ ಸೆಟ್ನಲ್ಲಿ ಮನೆಯಲ್ಲೂ ವಾಲಿಬಾಲ್ ಆಟಗಾರನ ನಾವು ಕಾಣಬಹುದು. ಬರೀ ಹುಡುಗರೇ ಅಲ್ಲ, ಮಹಿಳೆಯರು ಸಹ ಇದ್ದಾರೆ. ಎಲ್ಲರಿಗೂ ಎಂಕರೇಜ್ ಮಾಡುತ್ತೆ ನಮ್ಮ ಗ್ರಾಮ. ವ್ಯವಸ್ಥಾಪಕರಿಗೆ ಹೇಳ್ತಿದ್ದಾರೆ, ಸರ್ ಎಲ್ಲರಿಗೂ ಭರ್ಜರಿ ಊಟ ಇರುತ್ತೆ ನಮ್ಮ ಕಡೆಯಿಂದ. ಬರೀ ಆಟಗಾರರಿಗಲ್ಲ ಅಷ್ಟೇ ಸರ್, ಪ್ರೇಕ್ಷಕರಿಗೂ ಗ್ರಾಮ. ಅದೇ ರೀತಿ ಆಟಗಾರನ ಉರ್ಜಿಸಕ್ಕೆ ಮತ್ತೆ ಬರಬೇಕು. ಉತ್ತಮವಾದ ಅಂಕ, ಆದರೆ ಔಟ್ ಆಗಿದೆ. ಮತ್ತೊಂದು ಅಂಕ. ಸ್ವಲ್ಪ JSC ತಂಡ ಟಯರ್ಡ್ ಆದಾಗ ಕಾಣಿಸಲೇ ಇಲ್ಲ, ನಾವು ಟಯರ್ಡ್ ಆಗಿಲ್ಲ. ಹದಿನಾಲ್ಕು 2 ಅಂಕಗಳ ಅಂತರದಲ್ಲಿ ಥರ್ಡ್ ಸೆಟ್ ತಮ್ಮ ಪಾಲಿಗೆ ಸೇರಿಸಿಕೊಂಡಿದ್ದಾರೆ. ನೀವು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.